ಅವರಿಗೆ ಆಗ್ತಾ ಇಲ್ಲ. ಯಾವುದೇ ಕೆಲಸ ಇರಲಿ ವಿಳಂಬ ಆಗ್ತಾ ಇದೆ. ಯಾವುದೇ ಕೆಲಸ ಮಾಡಬೇಕಂದ್ರೂ ರೈತರ ಹತ್ರ ಇರಲಿ, ಸಾರ್ವಜನಿಕ ಹತ್ರ ಇರಲಿ, ಇಲ್ಲಿರುವ ಅಧಿಕಾರಿಗಳು ಕೆಲಸ ಮಾಡುವ ಎಲ್ಲರೂ ಲಂಚ ಇಲ್ದಿರ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಇವತ್ತು ಏನು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪುಟ್ಟಣ್ಣಯ್ಯ ಬಣದಿಂದ ಬಂದಿದ್ದೇವೆ. ಇದರ ವಿರುದ್ಧ ಒಂದು ಹೋರಾಟವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋಟೇರಿ ನಾಗರಾಜ್ ಅವರು ಮಾತಾಡ್ತಾರೆ. ಈಗ ರೈತರನ್ನು ವಂಚಿಸುತ್ತಿರುವ ತಾಲೂಕಾಧಿಕಾರಿಗಳಿಗೆ ಇದಕ್ಕಾಗಿ ಹೋರಾಟ ಏನೇ ಬರಲಿ ರೈತರನ್ನು ವಂಚಿಸುವ ಭ್ರಷ್ಟ ಅಧಿಕಾರಿಗಳಿಗೆ ಲಂಚಕೋರ ಅಧಿಕಾರಿಗಳಿಗೆ ಯಾರ್ದೋ ತಂದೆ ಹೆಸರಿರ್ತದೆ, ಇನ್ನೊಬ್ಬರ ಹೆಸರು ಪಾಣಿ ಕೊಡ್ತಾರೆ, ಇನ್ನೊಬ್ಬರ ಹೆಸರು ಕೋಡಿ, ಈ ರೀತಿಯಂತ ದಾಖಲಾತಿಗಳನ್ನ ಇಲ್ಲಿ ಕೇಳ್ತಕ್ಕಂತಾರೆ ಇಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀರಿ. ಮುಂದಿನ ದಿನಗಳಲ್ಲಿ ರೈತರ ಭೂಮಿಯನ್ನು ಮುಟ್ಟಿದ್ರೆ ಸುಮ್ಮನೆ ಕೂರಲ್ಲ ಕಣ್ರೆ. ರೈತರ ಭೂಮಿಯನ್ನು ಮುಟ್ಟಿದ್ರೆ ಸುಮ್ಮನೆ ಕೂರಲ್ಲ, ದಂಗೆ ಹೇಳ್ಬೇಕಾಗುತ್ತದೆ, ದಂಗೆ ಹೇಳ್ಬೇಕಾಗ್ತದೆ. ಈಗ ಅವೆಲ್ಲ ಮೀಡಿಯಾ ಮಿತ್ರರಿದ್ರಿ, ಒಂದು ಸಣ್ಣ ವಿಚಾರವನ್ನ ಮೀಡಿಯಾಗಳಲ್ಲಿ ಪ್ರಸಾರ ಆದರೆ ಯಾವ ವಿಚಾರ ಅಂದ್ರೆ ಒಂದು ಕಿರು ಸಾಲಗಳ ವಿಚಾರ, ಮೈಕ್ರೋ ಫೈನಾನ್ಸ್ ತರ ಬರೀ ಮೊಬೈಲ್ಗಳಲ್ಲಿ ಆಗದಂತ ಪ್ರಸಾರ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಮೈಕ್ರೋ ಫೈನಾನ್ಸ್ ಹಳ್ಳಿಗಳಲ್ಲಿ ವಸೂಲಿ ಮಾಡಕ್ಕೆ ಬರ್ತಾ ಇಲ್ಲ. ಇದು ಎಚ್ಚರಿಕೆ ಗಡ್ಡೆ ಇರಲಿ, ಪ್ರಸಾರಗಳಾಗ್ತದೆ. ಇವ್ರಿಗೆ ರೈತರ ಭೂಮಿ ಕಬಳಿಕೆ ಆಗಲಿ, ಪಾಣಿ ತಿದ್ದುಪಡಿ ಮಾಡಿದಂತ ಆದ್ರೆ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡ್ಬೇಕಾಗ್ತದೆ. ನಮ್ಮದೇ ಸಂಘಟನೆ ಒಬ್ಬ ಸದಸ್ಯರು ವಿಧಾನಸೌಧದಲ್ಲಿದ್ದಾರೆ, ದರ್ಶನ್ ಪುಟ್ಟಣ್ಣಯ್ಯನವರು. ಅಲ್ಲಿ ಕೂಡ ಚರ್ಚೆ ಮಾಡಿದ್ದೀರಿ ಬಂಗಾರಪೇಟೆ ವಿಚಾರನ. ಅಲ್ಲಿ ಕೂಡ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಏನು ಬಂಗಾರಪೇಟೆ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ, ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ವಿಚಾರಗಳು ಚರ್ಚೆ ಮಾಡಿದ್ರಿ. ಅವರು ಮನವಿ ಮುಖಾಂತರ ತಾವು ಮನವಿ ಕೊಡಿ, ಮನವಿಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗದಿದ್ರೆ ಚರ್ಚೆ ಮಾಡ್ತೀರಿ ಅನ್ನೋ ಮಾತುಗಳನ್ನ ನಮ್ಮ ಶಾಸಕರು ಕೂಡ ಹೇಳಿದ್ರೆ ಬಂದರೆ. ಏನು ಭ್ರಷ್ಟತೆ ತುಂಬಿ ತುಳುಕ್ತಾ ಇದೆ, ಯಾರೋ ಕೇಳೋರಿಲ್ಲ. ಕೇಳದೆ ಅಮಾಯಕರ ಪರಿಸ್ಥಿತಿ ಪಾಪ. ಇಂಥ ಕಾನ್ಸ್ಟಿಟ್ಯೂನ್ಸಿನಲ್ಲಿ ದಲಿತರ ಕಾನ್ಸ್ಟಿಟ್ಯೂನ್ಸಿ ಇದು, ಶಾಸಕರು ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಕಬಳಿಕಾಯಿಗಳ ಸಂಪೂರ್ಣ ದಲಿತರ ಭೂಮಿ ಬಂಧುಗಳೇ. ನನ್ನ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ದಿನ್ನೆ ರಾಮಾಪುರ ದಿನ್ನೆ ಅಂತೇಳಿ 400 ಎಕರೆ ಭೂಮಿ ಎಲ್ಲ ಗೋವಿ ಜನಾಂಗದ್ದು ದಲಿತರದು 400 ಎಕರೆ ಭೂಮಿ 3 ಲಕ್ಷ 4 ಲಕ್ಷ ಕಳ್ಕೊಂಡಿದ್ದಾರೆ. ಭಿಕ್ಷಾಟನೆ ಬಿಡ್ತಾ ಇದ್ದಾರೆ ಉದ್ಕಳ ಗೆಟ್ಟಲ್ಲಿ ಬಂಧುಗಳೇ. ಇಂಥ ಪರಿಸ್ಥಿತಿ ಆದರೆ ನಮ್ಮ ರೈತಾಪಿ ವರ್ಗದ ಪರಿಸ್ಥಿತಿ ಏನಾಗಬೇಕು? ಕಣ್ಣಲ್ಲಿ ನೀರು ಬರ್ತದೆ ಅವ್ರ ಪರಿಸ್ಥಿತಿಗಳು ನೋಡಿದ್ರೆ. ಇವತ್ತಂತೂ ಅವ್ರ ಹತ್ರ ತೆಗೆದುಕೊಂಡಿರ್ತ ಭೂಮಿ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಂಥ ಮಲ್ಟಿ ಕಾಸ್ಟ್ ನ್ಯಾಷನಲ್ ಕಂಪನಿಗಳ ವಿರುದ್ಧ ನಿರಂತರ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಜನಕ್ಕೆ ಅರ್ಥ ಆಗ್ತಾ ಇರಲ್ಲ. ಶಾಸಕಾಂಗ ಎಲೆಕ್ಷನ್ ಬಂದಾಗ ಶಾಸಕರ ಆಯ್ಕೆ ಮಾಡ್ಕೊಳ್ಳೋವಾಗ ನಮ್ಮ ಮತಗಳನ್ನ ನೋಟ್ಗಾಗಿ ಸಾರಾಯಿಗಾಗಿ ಮಾರಾಟ ಮಾಡ್ತಾರೆ. ಆ ಮಾರಾಟದ ಪ್ರತಿಫಲನೆ ಇದು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಂದರೆ ತಹಸೀಲ್ ಸಾಹೇಬರನ್ನ ಕರೆದು ತಹಸೀಲ್ ಸಾಹೇಬ್ ಇದ್ದಾರೆ ಸರ್ ಮೇಡಮ್. ಎರಡೇ ಸಂಪೂರ್ಣ ಪ್ರಶ್ನೆ ನೀವು ಮಾಡಲಿಕ್ಕೆ ನಿಮ್ಮ ಲಿಮಿಟ್ಸಲ್ಲಿ ಎಷ್ಟಾಗ್ತದೋ ಅಥವಾ ನೋಟಿಸ್ ಮಾಡ್ತಕ್ಕಂಥದ್ದು, ಸಭೆ ಕರೆದಿರ್ತಕ್ಕಂಥದ್ದು ಅಂಥ ಸಂದರ್ಭ ತಾವು ಕೂಡ ಸ್ವಲ್ಪ ಅವಾಗ ನೋಟಿಸ್ ಮಾಡಿ ತಮ್ಮರು ಒಂದು ಸಭೆ ಕರೆದು ಹೇಳ್ತಕ್ಕಂಥದ್ದು ಒಂದು ಕೆಲಸ ಮಾಡಿ. ಎರಡನೇದು. ಮೂರನೇದು ರೈತಾಪಿಯವರ ಪಾಣಿಗಳು ಉದ್ದೇಶಗಳು ಸಮರ್ಪಣೆ ಪ್ರತಿದಿನ ಅಲ್ದಾಡ್ತಕ್ಕಂಥ ಕೆಲಸ. ಮತ್ತು ಈ ಬಂಗಾರಪೇಟೆ ತಾಲೂಕಿನ ಇಡೀ ರಾಜ್ಯದಲ್ಲಿ ಇಲ್ಲಿ ನಡೀತಕ್ಕಂಥ ಭ್ರಷ್ಟತೆ ಬೇರೆ ಎಲ್ಲೂ ನಡೀತಾರೆ. ಬೇರೆ ರಾಜ್ಯವ್ಯಾಪ್ತಿ ನಮ್ಮೆಲ್ಲ ಸಂಘಟನೆಗಳಿದ್ದಾರೆ, ಕೆಲಸ ಮಾಡಿಸ್ಕೊಂತಾರೆ. ಮತ್ತು ರೈತಾಪಿ ವರ್ಗಕ್ಕೆ ತಾವು ಒಬ್ಬ ಅಧಿಕಾರಿ ಇದ್ದಾರೆ, ಸರ್ಕಾರದಿಂದ ಸಂಬಳ ತಗೊಂತ ಇದ್ರಿ, ನಮ್ಮೆಲ್ಲ ಟ್ಯಾಕ್ಸ್ ದುಡ್ಡನ್ನ ಸಂಬಳ ತಗೊಂತ ಇದ್ರಿ. ರೈತಾಪಿ ವರ್ಗ ಬಂದಾಗ ಅವ್ರನ್ನ ಗೌರವಿಸೋದಂತ ಪ್ರತಿಯೊಬ್ಬ ಅಧಿಕಾರಿಗಳು ಕಲೀಲಿ ಅಂತ ನಾನು ಮನವಿ ಮುಖಾಂತರ ಮನವಿ ಮಾಡ್ತೀವಿ. ನಾವೇನು ದೌರ್ಜನ್ಯದಿಂದ ಹೇಳ್ತೇವೆ, ತಾವು ಕೂಡ ರೈತ 80% ಏನು ಶೇಕಡ ಅಧಿಕಾರಿ ವರ್ಗ ನಾವಿದ್ದೀರಿ, ರೈತಾಪಿ ಇದ್ದೀರಿ, ತಾವು ಕೂಡ ರೈತಾಪಿ ವರ್ಗದಿಂದ ಬಂದಿರ್ತೀರಿ ಅಂತ ನಂಬಿಕೆ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಆದಷ್ಟು ಬಂದಂಥ ರೈತಾಪಿ ವರ್ಗವನ್ನು ಕೆಲಸ ಮಾಡ್ತೇನೆ. ಕೆಲವೆಲ್ಲ ಏನು ನ್ಯೂನ್ಯತೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಆ ಕೆಲಸವನ್ನು ನಿಮ್ಮ ನಿಮಿಟ್ಸಲ್ಲಿ ಕಾನೂನು ಏನು ಮಾಡಬೇಕು, ಕಾನೂನು ಮೀರಿ ಏನು ಮಾಡ್ತಕ್ಕಂಥದ್ದು ಸ್ವಲ್ಪ
ಜಿಲ್ಲಾಧಿಕಾರಿ ಇದ್ದೀರಿ, ಸ್ವಲ್ಪ ನೀವೇನು ಲೀಗಲೈಸಾಗಿ ಏನು ಮಾಡ್ತೀರೋ ನಾವು ಮಾಡಿಕೊಳ್ತೀವಿ, ನಮ್ಮ ಮನವಿ ಅದು. ಮತ್ತು ತಿರುಗಾಡ್ತದ ರಮೇಶ್ ಅಂತ ಇವ್ರದ್ದೇನು ಸಮಸ್ಯೆ ಇದೆ, ಅವ್ರದ್ದು ಹಿಂದೆ ಆಗಿದೆ, ಏನು ಸಮಸ್ಯೆ ಹೇಳಪ್ಪ ಮೇಡಮ್.